ಅಂದರೆ ಅಂತಿಮವಾಗಿ ಭಾರತೀಯ ವಿಷ್ಣು ರೈತರ ಹತ್ರ ಮಾತಾಡಿ ಪಾಪ ಅವ್ರು ಏನೋ ಅವರ ಕೈಲಾದಷ್ಟು ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಅದು 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 ವಿಫಲ ಆಗತ್ತೆ. ಇಷ್ಟೆಲ್ಲ ನಡೆಯೋದು ನಾವು ಏನು ಮಾಡ್ತೀವಿ, ನಮ್ಮ ವಿಷ್ಣು ಸೇನಾ ಸಂಘಟನೆಯಿಂದ ಅಲ್ಲಿನ DC ಗೆ ಒಂದು ಪರ್ಮಿಷನ್ ಕೇಳ್ತೀವಿ, ಅಲ್ಲಿನ ಪೊಲೀಸ್ ಇಲಾಖೆಗೆ ನಾವು ಪರ್ಮಿಷನ್ ಕೇಳ್ತೀವಿ, ನಮಗೆ ಒಂದು 3 ದಿವಸ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರು ಅವಕಾಶ ಮಾಡಿಕೊಡ್ತಾರೆ. ಏನಂದು ನಾಳೆ ನಾವು ಕೂತ್ಕೊಬೇಕು ಹೋರಾಟಕ್ಕೆ. ಸಂಜೆ 6:15 ಅಲ್ಲಿನ ACP ಅವರಿಗೆ ಶ್ರೀಮತಿ ಭಾರತಿ ವಿಷ್ಣು ಅವ್ರನ್ನ ಕರೆ ಮಾಡ್ತಾರೆ. ಆ ACP ಅವ್ರು ನನಗೆ ಕೊಡ್ತಾರೆ ಕರೆ. ಏನಕ್ಕಪ್ಪ ಅಲ್ಲೂ ಹೋಗಿದ್ಯಾ, ಅಲ್ಲಿ ಜಾಗ ಸರಿ ಇಲ್ಲ, ಎಲ್ಲ ಬೆಳ್ಕೊಂಡಿದೆ, ಅವು ಅದು ಸುತ್ತೆ ಪತ್ತೆ ಇರ್ತವೆ, ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರು, ನೀನು ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀಯಾ? ಅಲ್ಲ ಅದು ಆದಾಗಲಿ ಬಿಡು, ನಮ್ಮ ಮನೆ ಬರೋ ಸರಿ ಇಲ್ಲ, ಆದಾಗಲಿ. ನಿಮಗೇನಾದರೂ ತೊಂದರೆ ಆದರೆ ಏನು ಮಾಡೋದು? ಇಲ್ಲ ಅಮ್ಮ, ನಾನು ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಪೆಂಡಾಲಾಗಿ ನಾವು ಸುರಕ್ಷಿತವಾಗಿ ಕೂತ್ಕೋತೀವಿ, ಮತ್ತು ಯಾವುದೇ ಅಹಿತಕರ ಘಟನೆಗೆ ನಾನು ಆಸ್ಪದ ಕೊಡಲ್ಲ. ನಾವು ರೋಡ್ನಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಅಲ್ಲೇ ನಮ್ಮ ಸ್ಮಾರಕದ ಜಾಗ ಅದ್ರ ಮುಂದೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಮ್ಗೆ ಅವಕಾಶ, ನಮ್ದು ಇಷ್ಟೇ, ಬೆಂಗಳೂರಿನಲ್ಲೂ ಆಗಿಲ್ಲ, ಮೈಸೂರಿನಲ್ಲಿ ಸರ್ಕಾರ ಶೀಘ್ರ ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ತಗೊಂಡು ಕೋರ್ಟ್ಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು, ಎಚ್ಚರಿಕೆ ಕೊಡಬೇಕು, ಅವ್ರಿಗೆ ಬೇಗ ಶೀಘ್ರದಲ್ಲೇ ಇದ್ರ ಬಗ್ಗೆ ಇತ್ಯರ್ಥಪಡಿಸಲಿ ಅಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಆಯ್ತಪ್ಪ, ಹುಷಾರು ಅಂತ ನನಗೂ ಒಂದು ತಿಳಿ ಹೇಳಿ, ಬುದ್ಧಿ ಹೇಳಿ ಹೇಳ್ತಾರೆ. ನಾವು ಒಂದು ಮೊದಲ ದಿವಸ ಹೋರಾಟ ಆಗುತ್ತೆ, 2ನೇ ದಿವಸಕ್ಕೆ ಅಲ್ಲಿನ DC ಅವ್ರು ಕರೆ ಮಾಡ್ತಾರೆ. ಮತ್ತು ಅಲ್ಲಿ ಪೊಲೀಸ್ ಇಲಾಖೆ ಬಂದು ತಹಸೀಲ್ದಾರ್ ಬಂದ ಸ್ಥಳಕ್ಕೆ, ನೋಡಿ ನೀವು ಏನೇ ಹೋರಾಟ ಮಾಡಿದ್ರು ಇದು ಕಾನೂನಲ್ಲಿದೆ, ಹೈಕೋರ್ಟಲ್ಲಿದೆ, ನಾನು ನಿಮ್ಗಾಗಲೇ ದಾಖಲೆಗಳನ್ನ ತೋರಿಸಿದ್ದೀನಿ ಸರ್ಕಾರಿ ಜಾಗ ಅಂತ, ದಯವಿಟ್ಟು ನೀವು ಉಪವಾಸ ಸತ್ಯಾಗ್ರಹನ ತೆರವುಗೊಳಿಸಿ ಅಂದ್ಬಿಟ್ಟು ನಮ್ಮನ್ನು ತಹಸೀಲ್ದಾರು ಅಲ್ಲಿ ACP ಕೇಳ್ಕೊತಾರೆ. ನಾವು ಅಂತಿಮವಾಗಿ ಅವ್ರ ಹತ್ರ ದಾಖಲೆಗಳನ್ನು ಈಸ್ಕೊಂಡು ನೋಡಿ ಭರವಸೆ ಕೊಡ್ತಾರೆ, ಇದು ಹೈಕೋರ್ಟಲ್ಲಿದ್ದೆ, ನಾವು ಎಲ್ಲನೂ ತೊಳಿತೀವಿ, 2019ರಲ್ಲಿ ಇದು ಪೂರ್ಣಗೊಳ್ಳುತ್ತೆ, ಇನ್ನೂ ಒಂದು 6 ತಿಂಗಳು ಟೈಮ್ ಇದೆ ಅಂತ ಹೇಳಿ ನಮ್ಮನ್ನು ಆ ಉಪವಾಸ ಸತ್ಯಾಗ್ರಹವನ್ನು ಮೊಟಕುಗೊಳಿಸಿ ನಮ್ಮೊಂದು ಆಶ್ವಾಸನೆ ಕೊಡ್ತಾರೆ. ಅಲ್ಲೂ ಒಂದು ರೀತಿ ನಾವು ಸ್ಮಾರಕಕ್ಕೋಸ್ಕರ ಮೈಸೂರು ಹೋರಾಟ ಮಾಡಿದ್ದೀವಿ ನಮ್ಮ ವಿಷ್ಣು ಸೇನಾ ಸಂಘಟನೆಯಿಂದ. ಇಷ್ಟೆಲ್ಲ ಒಂದು ಕಡೆ ಹೀಗೆ ನಮ್ಮ ಉದ್ದೇಶ ಏನು, ಅಲ್ಲಿ ಸ್ಮಾರಕ ಆದರೆ ಇಲ್ಲಿ ಪುಣ್ಯಭೂಮಿ ನಾವು ಕೇಳ್ಕೋಬೋದಲ್ಲ ಉದ್ದೇಶದಿಂದ ನಾನು ಹೋಗಿ ಹೋರಾಟ ಮಾಡಿದೆ. ಅದಕ್ಕೂ ಅಭಿಮಾನಿಗಳು ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿದ್ರು. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಹತ್ರ ರಾಜುಗೌಡರು ಪುಣ್ಯಭೂಮಿ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಹೋರಾಟ ಮಾಡೋಕ್ಕೆ. ನಮ್ಮ ಪುಣ್ಯಭೂಮಿ ಬೇಕು, ಅಲ್ಲಿ ಯಾಕೆ ಹೋಗ್ಬೇಕು? ಉದ್ದೇಶ ಇವರು ಗೊತ್ತಿಲ್ಲ, ಕೆಲವರಿಗೆ ಏನೂ ಗೊತ್ತಿಲ್ಲ. ಅಭಿಮಾನಿಗಳಿಗೆ ಕೆಲವು ಮುಖಂಡಗಳಿರ್ತಾರಲ್ಲ, ಅವ್ರನ್ನ ಎತ್ಕಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ತೇಜವಧೆ ಮಾಡೋದೇ ಕೆಲವರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಸತ್ಯ ಘಟನೆಗಳನ್ನ ಅನಾವರಣ ಗೊತ್ತಿಲ್ಲ, ರಾಜುಗೌಡರ ಉದ್ದೇಶ ಗೊತ್ತಿಲ್ಲ, ರಾಜುಗೌಡರ ಏನೇನು ನಡೀತು, ಭಾರತಿ ವಿಷ್ಣುವರ್ಧನ್ ಅವರಿಗೆ, DC ಶಂಕರ್ ಇಲ್ಲ ಏನು ಅದು ಯಾವುದೂ ಗೊತ್ತಿಲ್ಲ. ಎಲ್ಲ ಹಾಕಿದ್ರು ಸಹ ಅವರಿಗೆ ಮನಸ್ಸಿಗೆ ಹಾಕೊಳ್ಳೋಕ್ಕೆ ತಯಾರಿಲ್ಲ. 1 ಲಕ್ಷ ರೂಪಾಯಿ ನಾನು ಭಾರತಿ ವಿಷ್ಣುವರ್ಧನ್ ಅವ್ರ ಹತ್ರ ಇಸ್ಕೊಂಡು ಅಲ್ಲಿ ಹೋರಾಟ ಮಾಡಿದ್ದೀನಿ ಅಂತ ನನ್ನ ಮೇಲೆ ಆಪಾದನೆ ಮಾಡ್ತಾರೆ. ಇರಲಿ, ಎಲ್ರಿಗೂ ಗೊತ್ತು, ನಮ್ಮ ಸಂಘಟನೆಯಿಂದ ಇಲ್ಲಿಯವರೆಗೂ ನಾವು ಒಂದು ರಸೀದಿ ಹರಿದಿಲ್ಲ, ಮೆಂಬರ್ಶಿಪ್ ಮಾಡಿಲ್ಲ, ಇಲ್ಲ ರಾಜ್ಯಾದ್ಯಂತ. ಇಷ್ಟೆಲ್ಲ ನಾನು ನೋವುಗಳು ಆಪಾದನೆಗಳೆಲ್ಲ ಮಾಡ್ಕೊಂಡು ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಅಲ್ಲೂ 18 ಆಯಿತು, 19 ಆಯಿತು, 20 ಆಯಿತು, 21, 22 ಕೊರೋನಾ, 20, 21 2 ವರ್ಷ ಯಾವುದ್ರ ಬಗ್ಗೆನೂ ಏನೂ ಇಲ್ಲ. 20, 21 ನಾನೇನು ಮಾಡ್ತೀನಿ, ಇಷ್ಟೆಲ್ಲ ಇದು ಆಗಿರೋದ್ರಿಂದ ನಾವು ಈ ಪುಣ್ಯಭೂಮಿ ಬಗ್ಗೆ ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ನಮಗೆ ಇರಬೇಕು ಅಂದ್ಬಿಟ್ಟು ನಾವು ಒಂದು ಇದಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ನನಗೆ ಸಹಮತ ಕೊಡ್ತಾರೆ.
ಈ ಟ್ರಸ್ಟ್ ಓಪನ್ ಮಾಡೋಕ್ಕೆ. ಏನು ಟ್ರಸ್ಟ್ ಹೆಸರು? VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಅಂತ ನಾಮಕರಣ ಮಾಡ್ತೀವಿ. ಇಲ್ಲಿ ಅಭಿಮಾನ ಏನು ತಿಪ್ಪತ್ತು? VSS ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಮಾಡೋದಾಯ್ತು. ನಾನು ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದರು, ಟ್ರಸ್ಟ್ ಮಾಡಿ ದೊಡ್ಡದಾಗಿ ಒಂದು ಆರ್ಚ್ ಮಾಡೋಣ, ಏನು ನಾವು ಅಲ್ಲಿ ಗೇಟ್ ಹಾಕ್ತೀವಿ, ಆ ಗೇಟಲ್ಲಿ ಬಾಲಣ್ಣವ್ರದ್ದು ಒಂದು ಆರ್ಚು, ವಿಷ್ಣುವರ್ಧನ್ ಆರ್ಚು ದೊಡ್ಡದಾಗಿ ಒಂದು ಗೋಪುರ ಮಾಡೋಣ, ನೀವು ಟ್ರಸ್ಟಿಗೆ ನೀವು ಸೇರ್ಕೊಳ್ಳಿ ಗೌರವಾಧ್ಯಕ್ಷರಾಗಿ. ಇಲ್ಲ ಕೋರ್ಟಲ್ಲಿದೆ, ನಾನು ಹಂಗೆಲ್ಲ ಸೇರ್ಕೊಳ್ಳೋಕ್ಕಾಗಲ್ಲ ಟ್ರಸ್ಟಿಗೆ, ಅಭಿಮಾನ ಅಂತ ನಾನು ಹಾಕ್ಬೋದಾ? ಹಾಕೊಳ್ಳಿ. ಇಷ್ಟೆಲ್ಲ ಚರ್ಚೆಗಳಾಗಿ ನಾವು ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿಯವ್ರನ್ನ ಈ ಟ್ರಸ್ಟ್ಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ. ಸಂಘಟನೆ ಬೇರೆ, ಟ್ರಸ್ಟೇ ಬೇರೆ. ಟ್ರಸ್ಟು ಎಂತಿಗೆ ಆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ಮತ್ತು ಅದ್ರಿಗೆ ರೂಪುರೇಷೆಗಳು ತುಂಬ ಇತ್ತು. ಆ ಅಭಿಮಾನ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ಅವರು ನನಗೆ ತುಂಬ ಆಶ್ವಾಸನೆಗಳು ಕೊಟ್ಟಿದ್ದರು, ನಿಮ್ಮ ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಕೋರ್ಟ್ಗೆ ನಿಮ್ಮ ಟ್ರಸ್ಟ್ನ ರೆಫರ್ ಮಾಡ್ತೀನಿ ಅಂದುಬಿಟ್ಟು ಒಂದು 25,000 ರೂಪಾಯಿಗಳನ್ನ ನನ್ನನ್ನು ಕೇಳ್ತಾರೆ. ನಾನು ಕಂತಾಗಿ ಒಂದು 25,000 ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ. 2021 ಕೊನೆಯ ನವಂಬರ್ ಡಿಸೆಂಬರ್ನಲ್ಲಿ ನಡೆದ ಇವು ಎಲ್ಲ ಘಟನೆಗಳು ಕೊಡ್ತೀನಿ. ಎಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಇವರು ಅಂದರೆ, ನಾನು ಎಲ್ಲ ನಂಬಿಕೊಂಡು ನನ್ನ ಅರ್ಧ ವ್ಯಾವಹಾರಿಕವಾಗಿ ನಾನು ಕೆಲಸ ಮಾಡ್ತೀನಿ, ನನ್ನ ವೃತ್ತಿ ತುಂಬ ನಷ್ಟ ಮಾಡ್ಕೋತೀನಿ. ನಾನು ಒಬ್ಬ ಎಲೆಕ್ಟ್ರಿಷಿಯನ್ನು, ಸಬ್ಮರ್ಸಿಬಲ್ ಮೋಟಾರ್, ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡ್ ಮಾಡ್ಕೊಂಡು ನಾನು ಅಂಗಡಿ ಮಾಡ್ಕೊಂಡಿದ್ದೆ. ಆಮೇಲೆ ತೆಗೆದುಬಿಟ್ಟೆ. ಬರೀ ಡೀಲಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇ. ಏನೋ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ. ಅದು ಹೆಚ್ಚು ಬಗ್ಗೆ ನನ್ನ ವೃತ್ತಿಯ ಬಗ್ಗೆ, ಕೆಲಸದ ಬಗ್ಗೆ ನನಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಂದಷ್ಟಾಗತ್ತೆ ಮಾಡ್ಕೊಂಡು ಹೋಗೋಣ. ಇಷ್ಟೆಲ್ಲ ಆಶ್ವಾಸನೆಗಳು ಕೊಟ್ಟು ನನ್ನನ್ನು ನಂಬಿಸಿ ಇವತ್ತು ಏನು ಅಭಿಮಾನ್ ಟ್ರಸ್ಟ್ ಅಂತ ನಾವು ಮಾಡ್ತೀವಿ. 2021ರಲ್ಲಿ ನಮ್ಮ ಶ್ರೀಧರ್ ಮೂರ್ತಿ ಅವರ ಅಧ್ಯಕ್ಷರು ಮಾಡ್ತೀವಿ. ಅದಕ್ಕೆ ನಮ್ಮ ಉಪಾಧ್ಯಕ್ಷರನ್ನಾಗಿ ನಮ್ಮ ಹರೀಶ್ ಗೌಡರು ಮಾಡ್ತೀವಿ. ಕಾರ್ಯದರ್ಶಿಯಾಗಿ ಪ್ರಸನ್ನ ಮೂರ್ತಿಯವ್ರನ್ನ ನೇಮಕ ಮಾಡ್ತೀವಿ. ಖಜಾಂಚಿಯಾಗಿ ಮಧುಸೂದನ್ ಗೌಡ. ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು ಶ್ರೀಧರ್ ಮೂರ್ತಿಯವ್ರನ್ನ ಕೇಳ್ಕೊಂಡೆ, ನನಗೆ ದಯವಿಟ್ಟು ನಾನು ಇಲಾಖೆಗೆ ಹೋಗೋಕ್ಕಾಗಲ್ಲ, ನೀವು ಅಧ್ಯಕ್ಷರನ್ನಾಗಿ ಮಾಡಿ ನಾನು ಇರ್ತೀನಿ, ನನಗೆ ಯಾವುದೇ ಜವಾಬ್ದಾರಿ ಕೊಡಬೇಡಿ ಅಂತ ಹೇಳಿದ್ಮೇಲೆ ನಾನು ವಿಧಿ ಇಲ್ಲದೆ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ನಾನು ಒಂದು ಇದು ಮಾಡಿಕೊಂಡು ಅಲ್ಲಿಂದ ನಾವು ಸರ್ಕಾರಿ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾವು ಟ್ರಸ್ಟ್ ಮುಖಾಂತರ ಅಲ್ಲಿಂದ 2021 ನಾವು ಮನವಿಗಳೇ ಇರಲಿ, ಹೋರಾಟ ಇರಲಿ, ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಶ್ರೀಧರ್ ಮೂರ್ತಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳಿರ್ಬೋದು. ಈ ಟ್ರಸ್ಟು ಉತ್ಪತ್ತಿಯಾಗಿದೆ ಸನ್ಮಾನ್ಯ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ನನ್ನ ನಡುವೆ ಮಾತುಕತೆಯ ಸಂದರ್ಭದಲ್ಲಿ. ನೋಡಿ, ಅಭಿಮಾನ್ ಅಂತ ಇಕ್ಕಿದ್ದೀನಿ, ಅಭಿಮಾನ್ ಸ್ಟುಡಿಯೋ, ಅಭಿಮಾನ್ VSS ಅಂದರೆ ವಿಷ್ಣು ಸೇನಾ ಸಂಘಟನೆ, ಅಭಿಮಾನ್ ಅಂದರೆ ಅಭಿಮಾನ್ ಸ್ಟುಡಿಯೋ, ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಅದಕ್ಕೆ ಟ್ರಸ್ಟ್. ಆವಾಗಲೇ ಇದು ಟ್ರಸ್ಟ್ ಉತ್ಪತ್ತಿ ಆಗಿದ್ದು. ಈ ಪುಣ್ಯಭೂಮಿನ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಒಂದು ಕಾರ್ಯರೂಪಕ್ಕೆ ತರುವೆ. ಹೈಕೋರ್ಟಲ್ಲಿ ಕೇಸಿದೆ, ಅದು ಮುಗಿಲಿ ಗೌಡ್ರೆ, ಕೇಸಿದೆ, ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾನು ಮಾಡ್ತೀನಿ. 21 ಆಯಿತು, 22 ಆಯಿತು, 23 ಆಯಿತು, ಕೋರ್ಟ್ಗೆ ನಾನು ಸೇರಿಸ್ತೀನಿ ಅಂದರು, ಸೇರಿಸಿಲ್ಲ ಅವರು. ನಾನು ಅವ್ರಿಗೆ ಹಣ ಎಲ್ಲ ನಾನು ಕೊಟ್ಟಿದ್ದೆ.
2022 ಕೊನೆಯ ಭಾಗದಲ್ಲಿ ನಾನು ಕೋರ್ಟ್ಗೆ ಭೇಟಿ ಕೊಡ್ತೀನಿ. ಕೆಲವು ಅಧಿಕಾರಿಗಳು ನಮಗೆ ಮಾಹಿತಿ ಕೊಡ್ತಾರೆ. ನಾನು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತೀನಿ ಅಧಿಕಾರಿಗಳ ಹತ್ರ. ಏನಾದರೂ 10 ಗುಂಟೆ ಜಾಗದ ಬಗ್ಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಏನು 45042/2015 ಕೇಸ್ನಲ್ಲಿ ಏನಾದರೂ ನಮಗೆ ಸೇರಿಸಿದಾರಾ, ಇಲ್ಲ ಅದ್ರ ಬಗ್ಗೆ ಯಾವುದೂ ಇಲ್ಲ ಅಂತ ನನಗೆ ಮಾಹಿತಿ ತಗೋತೀನಿ. ನಾನು ಮಾಹಿತಿ ತಗೋತೀನಿ. ಇದೇ ಪ್ರಕರಣದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ನಾವು ಅರ್ಧ ಎಕರೆ ಇದನ್ನು ನಾವು ತಗೊಳ್ಳೋರಿದ್ದೀವಿ ಅಂದ್ಬಿಟ್ಟು ಅವರು ಒಂದು ಇಂಪ್ಲೀಡ್ ಆಗಿರ್ತಾರೆ 2017ರಲ್ಲಿ ಅವರು ಕೇಸ್ನಲ್ಲಿ ಇಂಪ್ಲೀಡ್ ಆಗಿರ್ತಾರೆ. ಇದು ನಡ್ಕೊಂಬತ್ತಾ ಇರುತ್ತೆ. ಇದು 2000 ಕೊನೆವರೆಗೂ ನಾನು ಹೇಳ್ತೀನಿ, ಇದು 10 ಗುಂಟೆಗೆ ಬಂದಿಲ್ಲ ಅಂದರೆ ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಸರ್ ಸೇರಿಸಿದ್ರಾ, ಕೋರ್ಟಿಗೆ ನಮ್ಮನ್ನು ಇಂಪ್ಲೀಡ್ ಮಾಡಿದ್ರಾ, ಏನು ಮಾಡಿದ್ರಿ ಸರ್? ಆಗತ್ತೆ ಲಾಯರ್ಗೆ ಹೇಳಿದ್ದೀನಿ, ಆಗತ್ತೆ ನೀವು ತಲೆ ಕೆಡ್ಸ್ಕೊಂಬೇಡಿ ಅಂತ. ನಾನೇನು ಮಾಡ್ತೀನಿ 2022 ಕೊನೆಯ ಭಾಗದಲ್ಲಿ ನಾನು ಕೋರ್ಟ್ಗೆ ಹೋಗ್ತೀನಿ. ಅಧಿಕಾರಿಗಳ ಹೆಸರು ಹೇಳಲ್ಲ, ಅವರ ಮುಖೇನ ನಾನು ಕೋರ್ಟ್ಗೆ ಎಂಟ್ರಿ ಆಗ್ತೀನಿ. ಅಲ್ಲಿ ಎಲ್ಲ ವಾದ ವಿವಾದಗಳು ಕೇಳ್ತಾ ಇರ್ತೀನಿ. ಅಲ್ಲಿ ಹೇಳ್ತಾರೆ ಗೌರ್ಮೆಂಟು ವಕೀಲರು ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನೋಡಿದ್ರೆ, ಆದರೆ ನಾನು ಸರ್ಕಾರಕ್ಕೆ 10 ಗುಂಟೆ ಬಗ್ಗೆ ದಾಖಲೆ ಕೊಟ್ಟಿರ್ತೀನಿ. ಅದು ಗೌರ್ಮೆಂಟು ಮಾತಾಡಲೇಬೇಕು. ಅವಾಗ ಅವರೇ ಹೇಳ್ತಾರೆ 10 ಗುಂಟೆ ಅವ್ರು ದಾನ ಕೊಟ್ಟಿದ್ದಾರೆ ಅಂತ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ಬರೆದು ಕೊಟ್ಟಿಲ್ಲ ಅಂತ. ನಾನು ನಿಂತ್ಕೊಂಡ್ಬಿಡ್ತೀನಿ, ಸರ್ ಬರೆದು ಕೊಟ್ಟಿದ್ದಾರೆ ಅಂತ. ಜಡ್ಜು ಮಹಿಳಾ ಜಡ್ಜ್ ಆಗಿರ್ತಾರೆ. ಅವರು ನೀವು ಯಾರು? ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷ ರಾಜು ಗೌಡ ಅಂತ. ನೀವು ಇಲ್ಲಿ ಬಂದು ಮಾತಾಡೋಕ್ಕೆ ನೀವು ಯಾರು? ನಿಮ್ಗೆ ಗೊತ್ತಾ? ಗೌರ್ಮೆಂಟ್ ಲಾಯರ್ ನಮ್ಗೆ ಗೊತ್ತಿಲ್ಲ ಅಂತಾರೆ, ಸ್ಟುಡಿಯೋಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ. ನೀವು ಈ ಥರ ಕೋರ್ಟ್ನಲ್ಲಿ ಈ ಥರ ಮಾತಾಡುವ ಇದಿಲ್ಲ, ನಿಮಗೆ ವಾರ್ನ್ ಮಾಡ್ತಾಯಿದ್ದೀನಿ. ನೀವೇನೇ ಇದ್ದರೂ ದಾಖಲೆಗಳು ತಗೊಂಡು ಬಂದು ಮಾತಾಡ್ಬೋದು. ಇಲ್ಲಿ ಗೌರ್ಮೆಂಟ್ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮಾತಾಡ್ತಾರೆ. ಇಲ್ಲಿ ಯಾರು ನೀವು? ವಾರ್ನಿಂಗ್ ಕೊಡ್ತಾರೆ. ನಾನು ತಕ್ಷಣ ಈಚೆ ಬಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಕಾರ್ತಿಕ್ ಅವ್ರು ಫೋನ್ ಮಾಡ್ತೀನಿ. ಏನು ಸರ್ ಕೋರ್ಟ್ಗೆ ಹೋಗಿದ್ದೆ, ಹಿಂಗೆ ನಿಮ್ಮ ವಕೀಲರು ಬರ್ಕೊಟ್ಟಿಲ್ಲ ಅಂತ ಇದ್ದಾರೆ, ಗೌರ್ಮೆಂಟ್ ವಕೀಲರು ಬರ್ಕೊಟ್ಟವ್ರೆ ಅಂತಾರೆ. ನೀವು ಯಾರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದು? ನಾನು ಹೇಳಿದ್ದೆ ಗೌಡ್ರೆ ನಿಮಗೆ. ನಾನು ನಿಮ್ಗೆ ಹೇಳಿದ್ನೆಲ್ಲ 10 ಗುಂಟೆ ಜವಾಬ್ದಾರಿ ನಂದು ಅಂತ. ನೀವು ಯಾಕೆ ಅಲ್ಲಿ ಕೋರ್ಟ್ಗೆ ಹೋಗ್ತೀರಿ? ಅದು ಸರ್ಕಾರದ್ದು ನಮ್ಮದು ನಡೀತಾ ಇರೋದು. ನಿಮ್ಗೆ 10 ಗುಂಟೆ ನಾನು ಹೇಳಿದ್ಮೇಲೆ ಮಾಡಿಕೊಡ್ತೀನಿ, ನೀವು ಯಾಕೆ ಕೋರ್ಟ್ಗೆ ಹೋಗಿದ್ದೀರಿ? ನಾನು ಹೋಗು ಅಂತ ಹೇಳಿದ್ದೆ ನಿಮಗೆ. ಅಲ್ಲ ಸರ್, ಈಗ ನೀವು ಸರ್ಕಾರಕ್ಕೆ ಬರ್ಕೊಟ್ಟಿದ್ದೀರಿ, ಅದನ್ನ ಕೋರ್ಟ್ಗೆ ಹೇಳ್ಬಿಡಿ, ಕೋರ್ಟೆಲ್ಲ ಡಿಸೈಡ್ ಆಗುತ್ತೆ. ಹಂಗೆಲ್ಲ ಆಗಲ್ಲಪ್ಪ, ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗೋದಿಲ್ಲ. ಇದೇನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಿ? ನಾನು ನಿಮ್ಗೆ ಹೇಳಿದ್ದೀನಿ 10 ಗುಂಟೆ ಸರ್, ನೀವು ನನಗೆ ಕೊಟ್ಟಿಲ್ಲ 10 ಗುಂಟೆ, ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೀರಿ. ಸರ್ಕಾರ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ, ಮತ್ತು ದಾಖಲೆಗಳೆಲ್ಲ ಕೊಟ್ಟಿದ್ದೀನಿ. ಎಲ್ಲ ಇದ್ಮೇಲೆ ನೀವು ಹೇಳಿದಿರಿ ಸೇರಿಸ್ತೀನಿ ಅಂತ. ಯಾಕೆ ಸೇರಿಸಿಲ್ಲ ಇನ್ನೂ? ನೀವು ಯಾಕೆ ಈ ಥರ ಇದು ಮಾಡ್ತಾ ಇದ್ದೀರಿ? ನನ್ನ ಮೇಲೆ ಒಂದು ಅವಾಜ್ ಹಾಕಿ ಕೋರ್ಟ್ಗೆ ಹೋಗ್ತೀಯ, ಕೋರ್ಟ್ಗೆ ಹೋಗು ನೀನು ಅಂತ ನನ್ನ ಮೇಲೆ ಅವಾಜ್ ಹಾಕಿ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡ್ತಾರೆ. ನನಗೆ ಸ್ನೇಹ, ವಿಶ್ವಾಸ, ವ್ಯವಹಾರ ಬೇರೆ. ನನಗೆ ವಿಷ್ಣುವರ್ಧನ್ನವರ ಆ ಪುಣ್ಯಭೂಮಿ ಜಾಗ ಮುಖ್ಯ ಆಗಿರೋದ್ರಿಂದ ಬರೀ ಮಾತಲ್ಲಿ, ಹೇಳಿಕೆಯಲ್ಲಿ ನಾನು ಹೋರಾಟದಲ್ಲಿ ಲೀಗಲಾಗಿ ನಾನು ಯಾವುದೂ ಒಪ್ಪಲ್ಲ. ನಾನೇನು ಮಾಡ್ತೀನಿ, ಇನ್ನೂ 2 ಸಾರಿ ಫೋನ್ ಮಾಡ್ತೀನಿ, ಫೋನ್ ತೆಗೆಯೋದು ಬಿಟ್ಬಿಡ್ತಾರೆ. ಏನಿದು ಸಮಸ್ಯೆಗಳು ಹಿಂಗಾಯ್ತಲ್ಲ. ಅನಿವಾರ್ಯವಾಗಿ ನಾನು ವಿಷ್ಣು ಸೇನಾ ಸಂಘಟನೆ ಹಾಗೂ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಕೋರ್ಟ್ಗೆ ಇಂಪ್ಲೀಡ್ ಆಗ್ತೀವಿ. ಅದು ಕೊನೆ ಹಂತದಲ್ಲಿ ಅದು ನಡೀತಾ ಇರುತ್ತೆ, ಕೊನೆ ಹಂತದಲ್ಲಿ ಇರುತ್ತೆ ಅದು.
ಫೈನಲ್ ಸ್ಟೇಜ್ ಬಂದಿರ್ತದೆ ಅದು. ಸರಿ 2023 ಜನವರಿ ನಾವು ಒಂದು 2-3 ಇಯರಿಂಗ್ ಹೋಗ್ತೀವಿ, ಕೋರ್ಟ್ ಪಾಸ್ವರ್ಡ್ ಆಗ್ತಾ ಇರ್ತೈತೆ, ನಾವು ದಾಖಲೆಗಳನ್ನು ಒದಗಿಸಿರ್ತೀವಿ ಹೈಕೋರ್ಟ್ಗೆ. ಅಂತಿಮವಾಗಿ 21 ಆಗಸ್ಟ್ 2023 ಮಧ್ಯಾಹ್ನ ಮಾನ್ಯ ನ್ಯಾಯಾಧೀಶರು ಏನಿತ್ತು, ಏನು ಜಿಲ್ಲಾಧಿಕಾರಿಗಳು ಏನು ಕೇಸ್ ಹಾಕಿದ್ರು 10 ಎಕರೆ ಮಾಡ್ಕೊಂಡು ಅಭಿವೃದ್ಧಿಪಡಿಸಿಲ್ಲ ಅಂತ. ಆ ಕೇಸ್ನಲ್ಲಿ ಸರ್ಕಾರ ಏನು ಮಾಡುತ್ತೆ, ಏನಲ್ಲಿ ಗೌರ್ಮೆಂಟ್ ವಕೀಲರು ಅವತ್ತು ಇರ್ತಾರೆ PP 10 ಗುಂಟೆ ಬಗ್ಗೆ ಅವ್ರು ವಾದನೆ ಮಾಡೋದಿಲ್ಲ. ಮೊದಲಿದ್ದವರು ಹೇಳಿದ್ರು ಅವತ್ತು ನಾ ಇದ್ದಾಗ, ಈ PP ಚೇಂಜ್ ಆಗ್ತಾ ಇರ್ತಾರೆ. ನಮ್ಮ ಮನೆ ಬರೋನೋ ದುರದೃಷ್ಟನೋ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ PP ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಗೌರ್ಮೆಂಟ್ PP. ಆಮೇಲೆ ನಮ್ಮ ವಕೀಲರು ವಾದ ಮಾಡಿದ್ರು, ಅದರಲ್ಲಿ ವಿಷ್ಣು ಸೇನಾ ಸಂಘಟನೆನ ಅವರು ಮೂವ್ ಮಾಡಿರಲಿಲ್ಲ, ಟ್ರಸ್ಟಿಂದ ತಗೊಂಡಿದ್ರು. ನ್ಯಾಯ ತಗೊಂಡು 10 ಗುಂಟೆ ಅವ್ರು ಬರ್ಕೊಟ್ಟಿರೋದು, ಸರ್ವೆ ಮಾಡಿರೋದು, ಇದೆಲ್ಲನೂ ಪರಿಶೀಲಿಸಿ ಮನೆ ನ್ಯಾಯಾಧೀಶರು ನೋಡಿ, ಸರ್ಕಾರದಿಂದ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ, ಈಗ ಸರ್ಕಾರ ಅವ್ರಿಗೆ ವಾಪಸ್ ಮಾಡ್ತಾ ಇದೆ. ಇದೇನಿದ್ರು ನೀವು ಸರ್ಕಾರ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮತ್ತು ಪ್ರಾಧಿಕಾರ ಏನಿದೆ, ನೀವು ಅದನ್ನು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ಟು 10 ಗುಂಟೆ ಉಲ್ಲೇಖ ಮಾಡಿ ಆರ್ಡ್ರ್ ಮಾಡುತ್ತೆ. ನಾನು ತೋರಿಸಿದ್ದೀನಿ ಸುಮಾರು ಸರಿ, ಇನ್ನೂ ತೋರಿಸೋಗತ್ತೆ ಇಲ್ಲ, ಉಲ್ಲೇಖ ಮಾಡಿ ಆರ್ಡ್ರ್ ಮಾಡಿ ಬರುತ್ತೆ. ಅದಾದಮೇಲೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವರ್ತನೆ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಏನಾಯಿತು, ಅಂತಿಮವಾಗಿ ನಾವು ತಿರ್ಗಾ PIL ಆಗ್ತೀವಿ 2024 ಕೊನೆವರ PIL ಆಗ್ತೀವಿ. ಅದು ಒಂದು 2-3 ಇಯರ್ ಹಿಂಗೆ ನಡೆಯುತ್ತೆ. ಸೇಮ್ ಏನು ಹೇಳಿತ್ತು ಮಾನ್ಯ 452/42/2015 PILನ ಅವ್ರನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಇದು ಜಾಗದ ಸಮಸ್ಯೆ, ನೀವು ಏನಿದ್ರು ನೀವು ಸರ್ಕಾರ ವಿಮರ್ಶೆ ಮಾಡಿ ಸಮಸ್ಯೆ ಬಗ್ಗೆ ಅವರು ಸೇಮ್ ಆರ್ಡ್ರ್ ಪಾಸ್ ಮಾಡಿ ಅರ್ಜಿನ ವಜಾ ಮಾಡುತ್ತೆ. ನಾವು ಆ್ಯಕ್ಚುಲಿ ಅದು ರಿಟ್ ಪಿಟಿಷನ್ ಹಾಕ್ಬೇಕಾಯ್ತು, PIL ಹೋಗ್ಬಾರ್ದಾಯ್ತು. ಅದೊಂದು ಸಮಸ್ಯೆ ಆಯಿತು ನಮಗೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ, ಆಯಿತು. ಅದಾದ ನಂತರ ಆದಮೇಲೆ ನಾವು ರಿಟ್ ಪಿಟಿಷನ್ ಹಾಕಬೇಕಾಯ್ತು. ನಾವು ಇದು ಸರ್ಕಾರಕ್ಕೆ ಒತ್ತಡ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. 10 ಗುಂಟೆ ಆದೇಶ ಮಾಡಿ ಹೋರಾಟಗಳು ಮಾಡಿದ್ವಿ, ಯಾವುದೂ ಫಲ ಕೊಡಲಿಲ್ಲ. ಏನು ಮಾಡೋದು, ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ತಿರ್ಗಾ ಮನವಿ ಕೊಟ್ಟೆ, ದಯವಿಟ್ಟು ಅವ್ರ 10 ಎಕರೆ ಮಾರ್ಕೊಂಡು ಅಭಿವೃದ್ಧಿಪಡಿಸಿಲ್ಲ, ಅವ್ರ ಗೌರ್ಮೆಂಟ್ ದಾಖಲೆನೇ ಅವ್ರಿಗೆ ಕೊಟ್ಟು ಮನವಿ ಕೊಟ್ಟೆ. ಆರ್ಡ್ರ್ ಬರೋಕ್ಕೂ ಮುಂಚೆ ಕೊಟ್ಟಿದ್ದೆ, ಆರ್ಡ್ರ್ ಬಂದಮೇಲೂ ನಾನು ಸುಮಾರು ಮನವಿ ಕೊಟ್ಟಿದ್ದೀನಿ ಅವರಿಗೆ, ದಾಖಲೆಗಳ ಸಮೇತ. ಏನಿದೆ ಇಲ್ಲಿ ಪ್ರತಿಷ್ಠಾನದಲ್ಲಿ ಹಾಕಿದ್ದಾರೆ ನೋಡಿ, ಹೊಸಪಡಿಸ್ಕೊಳ್ಳೋಕ್ಕೆಲ್ಲ ತಯಾರಾಗಿತ್ತು 2016 ಮೈಸೂರಿಗೆ ಯಾವಾಗ ಆಯಿತು ಅದು ಹಂಗೆ ಆಯಿತು ನೋಡಿ. 16/6/2025 ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧೀನ ಕಾರ್ಯದರ್ಶಿ ಕೊಡ್ತೀನಿ ನಾನು. ಸ್ಟುಡಿಯೋ ಮಾಲೀಕರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಪೂಜಾ ಕಾರ್ಯಕ್ರಮಗಳಿಗೆ 10 ಗುಂಟೆ ದಾನವಾಗಿ ಬರ್ಕೊಟ್ಟಿದ್ರು, ಗಂಟೆಗಳನ್ನ ತೆರವುಗೊಳಿಸಿರ್ತಾರೆ, ಬ್ಯಾನರ್ಗಳನ್ನ ತೆರವುಗೊಳಿಸಿರ್ತಾರೆ. ದಯವಿಟ್ಟು 10 ಎಕರೆ ಏನು ಅದು ಮಾರ್ಕೊಂಡಿದ್ರು ಅಭಿವೃದ್ಧಿಪಡಿಸೋ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮಗೆ ಪೂಜೆ ಮಾಡಲಿಕ್ಕೆ ಯಾವುದೂ ತೊಂದರೆ ಆಗದಂತೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ನಾನು ಮನವಿ ಕೊಟ್ಟಿರ್ತೇನೆ. ಯಾವಾಗ 16/6 ಅದಕ್ಕೆ ಈ ಮುಖ್ಯಮಂತ್ರಿಗಳು ಕೊಡ್ತೀನಿ. ಮುಖ್ಯಮಂತ್ರಿ ಕಚೇರಿ ವೆಂಕಟೇಶಯ್ಯ ಅವರು 23/6 ನಮಗೆ ಒಂದು ರಿಪ್ಲೈ ಬರುತ್ತೆ. ನನ್ನ ಟ್ರಸ್ಟ್ ಇದಕ್ಕೇನು ಬರುತ್ತೆ ಗೊತ್ತಾ, ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ 10 ಗುಂಟೆ ಜಾಗವನ್ನು ದಾನವಾಗಿ ನೀಡಿ ಸರ್ಕಾರಕ್ಕೆ ಒಪ್ಪಿಗೆ ಪತ್ರ ನೀಡಿದ್ದರು. ಸದರಿ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾವಚಿತ್ರ ತೆರವುಗೊಳಿಸಿ ಪುಣ್ಯಸ್ಮರಣೆ ಪೂಜಾ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿರುತ್ತಾರೆ. ಮತ್ತು 10 ಎಕರೆ ಜಾಗವನ್ನು ಮಾರಾಟ ಮಾಡಿ ಸ್ಟುಡಿಯೋ ಅಭಿವೃದ್ಧಿಪಡಿಸದೆ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ. ಆದ್ದರಿಂದ ಈ ಸದರಿ ಕೋರಿಕೆಯ ಬಗ್ಗೆ ಪರಿಶೀಲಿಸಿ ನಿಯಮಾನುಸಾರವಾಗಿ ಕ್ರಮಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಯವರು
ರೆಫರ್ ಮಾಡ್ತಾರೆ. ಯಾವಾಗ 23/6 ಜಿಲ್ಲಾಧಿಕಾರಿ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಅವರು ನಿರುತ್ಸಾಹ ಮತ್ತು ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ಅವರು ಸೇಮ್ ಅಧೀನ ಕಾರ್ಯದರ್ಶಿಗೆ ಸೇಮ್ ಮನವಿ ಕೊಡ್ತೀನಿ. ಅವರೇನು ಹೇಳ್ತಾರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ದಿನಾಂಕ 16/25 ಪತ್ರದ ಅಡಕೆಗಳನ್ನು ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಿದ್ದಾರೆ. ಈ ಪತ್ರದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕತ್ವ 10 ಎಕರೆ ಜಮೀನಿನಿಂದ ಅಭಿವೃದ್ಧಿಪಡಿಸದೆ ಅದನ್ನು ಮಾರಾಟ ಮಾಡಿ ಜಿಲ್ಲಾಧಿಕಾರಿ ಅವರ ಆದೇಶ ಉಲ್ಲಂಘನೆ ಮಾಡಿರುತ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಹತ್ತುಗುಂಡಿ ಜಾಗದಲ್ಲಿ ಅವರ ಭಾವಚಿತ್ರವನ್ನು ತೆರವುಗೊಳಿಸಿ, ಪೂಜಾ ಗಂಟೆಗಳನ್ನು ತೆರವುಗೊಳಿಸಿ, ಪುಣ್ಯಸ್ಮರಣೆ ಹುಟ್ಟುಹಬ್ಬ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುತ್ತಿರುವುದರಿಂದ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಸದರಿ ಮನವಿಯನ್ನು ತಿಳಿಸಿರುವ ಅಂಶಗಳನ್ನು ನಿಯಮಾನುಸಾರವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಗತ್ಯವಿದ್ದಲ್ಲಿ ಸರ್ಕಾರ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ. ಮಹಾಂತಯ್ಯ ಎಸ್ ಹೊಸಮಠ ಅಧೀನ ಕಾರ್ಯದರ್ಶಿಯವರು ಅವರು ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ. ಅವ್ರು ಕಳಿಸಿರೋದು ಯಾವತ್ತು 21/7/2025. ಸರ್ಕಾರದ ಆಪ್ತ ಕಾರ್ಯದರ್ಶಿ ಕಳಿಸಿರೋದು ಯಾವತ್ತು 23/6/25. ಎಷ್ಟು ಒಂದು ಆದೇಶವನ್ನು ಅಧಿಕಾರಿಗಳು ಯಾವ ರೀತಿ ಪಾಲಿಸಬೇಕು? 15 ದಿವಸ, ಒಂದು ತಿಂಗಳೊಳಗಡೆ ಕ್ರಮ ತಗೊಳ್ಬೇಕಲ್ವಾ? ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. 4-5 ಸರಿ ಇದು ಮಾಡಿದೆ. ಸೇಮ್ ಟೈಮ್ 9/6/2025 ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾನು ಮನವಿ ಮಾಡ್ತೀನಿ. ಯಾಕೆ ಗೊತ್ತಾ? ಲೇಟ್ ಮಾಡ್ತಾರೆ ಅಂದ್ಬಿಟ್ಟು 2 ತಿಂಗಳು 3 ತಿಂಗಳು ಮುಂಚೆಯೇ ಕೊಟ್ಟಿದ್ದೀನಿ ನಾನು. ಈ ಮನವಿ ಕೊಟ್ಟಿದ್ದೀನಿ. ಇಷ್ಟು ಮನವಿ ಕೊಟ್ಟಿದ್ರು ಸರ್ಕಾರದಿಂದ ನನಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಆರ್ಡರ್ ತಂದಿರುವ ಡೆಮಾಲಿಷ್ ಮಾಡುವ ಬಗ್ಗೆ ಹೇಳಬೇಕಾಯ್ತು. ಯಾಕೆ ಹೇಳಲಿಲ್ಲ? ಗೊತ್ತಿದೆಯೋ? ಈಗ ನಮ್ಗೆ ಕೇಳಿದಾಗ ಇವಾಗ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತ. ತನಿಖೆ ಆಗಲಿ, ಕೋರ್ಟ್ ಗಮನಕ್ಕೆ ತರ್ತೀವಿ ನಾವು. ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಸ್ಟುಡಿಯೋ ಮಾಲೀಕರು ಹೇಳ್ತಾರೆ ನಾವೆಲ್ಲ ಕಚೇರಿಗೆ ಕೊಟ್ಟಿದ್ದೀವಿ ಅಂತ. ತನಿಖೆ ಆಗಲಿ. ನಾನು ಮನವಿ ಕೊಟ್ಟು ಸೂಕ್ತ ತನಿಖೆಗೊಳ್ಳಿ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇದು ಕಾರ್ಯಕ್ರಮ ಕೊಡಿ ಅಂತ ನಾನು ಪುಣ್ಯಸ್ಮರಣೆಗೆ 75 ದಿನಕ್ಕೆ ಕೇಳಿದ್ದೀನಿ. ನಾನು ಈ ಮನವಿ ಕೊಟ್ಟ ಮೇಲೆ ಹೆಂಗೆ ಈಸ್ಕೊಂಡ್ರು? ಸರ್ಕಾರ ಮುಖ್ಯಮಂತ್ರಿ ಆಪ್ತಕರ ಅಧ್ಯಯನ ಕರೆಸಿ ಅವ್ರು ಹೆಂಗೆ ಈಸ್ಕೊಂಡ್ರು? ಅವರಿಗೆ ಮಾಹಿತಿ ಇರಲಿಲ್ವಾ? ಹೆಂಗೆ ನನ್ನ ಮನವಿಗೆ ಗೂಗೊಟ್ಟು ಜಿಲ್ಲಾಧಿಕಾರಿಗಳಿಗೆ ರೆಫರ್ ಮಾಡ್ತಾರೆ? ಸರ್ಕಾರಕ್ಕೆ ಮಾಹಿತಿ ಇಲ್ವಾ ಡೆಮಾಲಿಷ್ ಬಗ್ಗೆ? ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಸರ್ಕಾರ ಕೆಳಹಂತ ಅಧಿಕಾರಿಗಳು ಇದರಲ್ಲಿ ಮಿಂಗಲ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನನಗನ್ಸುತ್ತೆ ಕೆಳಹಂತದ ಅಧಿಕಾರಿಗಳು ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಜೊತೆ. ಅವ್ರು ಕೊಟ್ಟಿದ್ದೀನಿ ಅಂತಾರೆ, ಕೊಟ್ಟಿದ್ರು ಇವರು ಮುಚ್ಚಾಕಿದ್ದಾರೆ. ಮೇಲಧಿಕಾರಿಗಳ ಗಮನಕ್ಕೆ ಬಾರದೆ ಕೆಳ ಹಂತ ಅಧಿಕಾರಿಗಳು, ನಾನು ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅಕಸ್ಮಾತು ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ಆರ್ಡರ್ ಆದೇಶ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದರೆ ಅವ್ರು ಹೇಳ್ತಾರೆ ಕೊಟ್ಟಿದ್ದೀವಿ ಅಂತ, ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ ಗಮನಕ್ಕೆ ಬರುತ್ತೆ. ಎಲ್ಲ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ಬಂದು ವಿಷಯ ಹೇಳಲೇಬೇಕು. ಯಾವುದು ಮುಚ್ಚುಮರೆ ಇಲ್ಲ, ನನ್ನ ದಾಖಲೆಗಳಿದೆ. ಆಯಿತು, ಇದು ಒಂದು ಭಾಗ ಅತ್ಯಕ್ರಮ. ಇದು ನೋಡಿ, ನಾನು 9/6 ಕೊಡ್ತೀನಿ ಅನುಮತಿನ ಯಾರಿಗೆ? DC-ಗೆ. ನೋಡಿ, ಕೊಟ್ಟ ಮೇಲೆ 9/6 ಎಲ್ಲಿ, 1/7 ಎಲ್ಲಿ? ಈ ತಾಲೂಕು ಕಚೇರಿನಲ್ಲಿ ಎಂಥ ನಿರ್ಲಕ್ಷ್ಯ ಅಧಿಕಾರಿಗಳಿದ್ದಾರೋ ಗೊತ್ತಿಲ್ಲ. ಫೋನ್ ಮಾಡಿ ಸಾಕಾಯಿತು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬರೀ ಇದನ್ನೇ ಮಾಡ್ಕೊಂಬಂದರು. ಸುಮಾರು 9/6 1/7 22 ದಿವಸ ತಗೊಂಡ್ರೂ ಆಗಿಲ್ಲ. ನಾನೇ ಹೋಗ್ತೀನಿ ನಾಡ ಕಚೇರಿ ಕೆಂಗೇರಿ ತಹಸೀಲ್ದಾರ್ ಆಫೀಸ್ಗೆ, ಉಪ ತಹಸೀಲ್ದಾರ್ ಆಫೀಸ್ಗೆ ನಾನೇ ಹೋಗಿ ಈ ಅನುಮತಿ ಪತ್ರದ ಏನು ದಾಖಲೆಗಳನ್ನ ಪಾಸ್ ಮಾಡಬೇಕು ಅಲ್ಲಿಂದ
ನಾನೇ ಪಾಸ್ ಮಾಡಿಸ್ತೀನಿ. ಅಲ್ಲಿ ಏನು ಆರ್ ಐ ಇರ್ತಾರೆ, ಅಲ್ಲಿ ಏನು ಇರ್ತಾರೆ ಅವರು ಬರ್ದು ಕೊಟ್ಟಿರ್ತಾರೆ, ಪಾಸ್ ಮಾಡೋದೇ ಇಲ್ಲ, ಲೇಟ್ ಮಾಡ್ತಾನೆ ಇರ್ತಾರೆ. ನನಗೆ ಗೊತ್ತಿಲ್ಲ ಇದು ಏನಕ್ಕೆ ಅಂತ ನಾನೇ ಹೋಗ್ತೀನಿ ಡೈರೆಕ್ಟಾಗಿ. ಹೋಗ್ಬಿಟ್ಟು ಇದನ್ನ ನಾನು ಪಾಸ್ ಮಾಡಿಸ್ತೀನಿ. ನೋಡಿ 15 ದಿವಸ ತಗೋತಾರೆ. ಹಂಗೂ ಅದು ಕೆಟ್ಟೋಗಿದೆ, ಇದು ಕೆಟ್ಟೋಗಿದೆ, ಟೈಪಿಂಗ್ ಬರ್ತಾ ಇಲ್ಲ, ಎಲ್ಲಿ ತಾಲೂಕು ಆಫೀಸ್ನಲ್ಲಿ ಯಾರು ರಜಾ ಹಾಕಿದ್ದಾರೆ. ಏನಿದು 1ನೇ ತಾರೀಕು ಹೋಗಿ 1ನೇ ತಾರೀಕು ನೋಡಿ, ಇಲ್ಲಿಂದ ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಕಾಲೇಜಿಂದ ಹೋಗುತ್ತೆ ಕಂದಾಯ ಭವನ. ಅಲ್ಲಿಂದ 1ನೇ ತಾರೀಕು ಕಳಿಸ್ತಾರೆ ಎಲ್ಲಿಗೆ? ನಾಡ ಕಚೇರಿ, ಉಪ ತಹಸೀಲ್ದಾರ್ ಕಚೇರಿಗೆ. ನೋಡಿ 1ನೇ ತಾರೀಕಿಂದ ಇವರು ತಹಸೀಲ್ದಾರ್ ರೆಫರ್ ಮಾಡೋಕ್ಕೆ 15 ದಿವಸ ತಗೋತಾರೆ. ಮೊದಲೇ 23 ದಿವಸ, 15 ದಿವಸ. ಯಾಕೆ? ಏನು ಕಾರಣ? ಕಡೆಗೂ ಅವರು ಅಧಿಕಾರಿಗಳದ್ದು ತಂದು ಕೊಡೋದೇ ಇಲ್ಲ ತಾಲೂಕು ಆಫೀಸ್ಗೆ. ನಾನೇ ಹೋಗಿ ಖುದ್ದಾಗಿ ಟೈಪ್ ಮಾಡಿಸಿ ಅದನ್ನು ತಂದು ದಕ್ಷಿಣ ತಾಲೂಕು ಕಚೇರಿ ಕೊಡ್ತೀನಿ. ಗೌರ್ಮೆಂಟ್ ದಾಖಲೆ ಗೌರ್ಮೆಂಟ್ ಅಧಿಕಾರಿಗಳು ತೊಗೊಂಡೋಗ್ಬೇಕು. ನಾನು ತಗೊಂಡೋಗಿ 2-3 ಸಲ ತಗೊಂಡೋಗಿದ್ದೀನಿ. ಹಂಗೆ ಈ ದಾಖಲೆಗಳನ್ನ ನಾನು ತಗೊಂಡು ತಾಲೂಕು ಆಫೀಸ್ ಕೊಡ್ತೀನಿ. ಇದನ್ನು ನಾನು ತಗೋತೀನಿ ಪ್ರಿಂಟು. ನನಗೆ ಸ್ವಲ್ಪ ಅನುಮಾನ ಇತ್ತು, ಗೌರ್ಮೆಂಟ್ ದಾಖಲೆ ಇದು ಆ್ಯಕ್ಚುಲಿ ಅವ್ರು ತೊಗೊಂಡೋಗಿ ತಾಲೂಕು ಆಫೀಸ್ ನಾನು ತೊಗೊಂಡೋಗಿ ಕೊಡ್ತೀನಿ. ನಾನೇನು ಮಾಡ್ತೀನಿ, ಇದೊಂದು ಪ್ರಿಂಟ್ ತಗೋತೀನಿ. ನಾನು ಒಂದು ಜೆರಾಕ್ಸ್ ತಗೋತೀನಿ, ನಾನೇ ಸೈನ್ ಹಾಕಿ ನನಗೆ ರಿಸೀವ್ ಮಾಡಿ ಕೊಡ್ತಾರೆ ತಾಲೂಕು ಕಚೇರಿಯಲ್ಲಿ. ಇದು ಹೆಂಗೆ ಮೂವ್ ಆಯಿತು? ಇದು ಆದಮೇಲೆ ಇದು ನೋಡಿ 15/7/2015ಕ್ಕೆ ಬರುತ್ತೆ ತಾಲೂಕು ಆಫೀಸ್ಗೆ. ಈಗ ಬಂದ ಮೇಲೆ ನಾನು ಏನು ಮಾಡ್ತೀನಿ, ತುಂಬ ಇದು 10 ದಿನ ತಗೊಳತ್ತೆ. ಎಲ್ಲಿಗೆ? DC ಕಚೇರಿಗೆ ಹೋಗೋಕ್ಕೆ. ತಾಲೂಕು ಆಫೀಸ್ನವ್ರು ಕಳ್ಸಕ್ಕೆ 10 ದಿವಸ ಮಾಡ್ತಾರೆ. ಹೇಳಿ, ನನಗಿಲ್ಲೇ ಅನುಮಾನ ಬರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡೋದಕ್ಕೆ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ನನಗೆ ಸಂಶಯ ಇದೆ. ತಾಲೂಕು ಆಫೀಸ್ನಲ್ಲಿ ತುಂಬ ಇದರಲ್ಲಿ ಬಗ್ಗೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ದಾಖಲೆಗಳು ನಿಕ್ಕೊಂಡು ಏನು 1/7ಕ್ಕೆ ಉಪ ತಹಸೀಲ್ದಾರನ್ನ ನಾನು ತಂದುಕೊಡ್ತೀನಿ. 1/7ರಿಂದ DC ಕಚೇರಿಗೆ ಹೋಗೋಕ್ಕೆ ಎಷ್ಟು ದಿವಸ ಬೇಕು ಸಮಯ? ಎಷ್ಟು ದಿವಸ ಬೇಕು? 15 ದಿವಸ ತಗೋತಾರೆ. ಎಷ್ಟು ಸಾರಿ ನಾನು ತಿರ್ಗೋದು, ಅಯ್ಯೋ ಕೋರ್ಟ್ಗೆ ಹೋಗಿದ್ದಾರೆ, ಯಾವುದೋ ಕೇಸು, ಯಾವುದೋ ಅಲ್ಲ ದಮಾಲಿಸ್ ಮಾಡಬೇಕು, ಅಧಿಕಾರಿಗಳು ಸಿಗಲ್ಲ, ತಹಸೀಲ್ದಾರ್ ಸಿಗಲ್ಲ, ಕೇಸ್ ವರ್ಕರ್ ಸಿಗಲ್ಲ. ಎಷ್ಟು ಅಲ್ದಿದ್ದೀನಿ ನನಗೆ ಗೊತ್ತಾ ಅಭಿಮಾನಿಗಳೇ. ಇದಕ್ಕೋಸ್ಕರ ಲೇಟ್ ಮಾಡಿ ಇದೆಲ್ಲ ನಡೆದಿದೆ. ಎಲ್ಲ ಇಲಾಖೆಗಳು ನಡೆದಿದೆ. ಏನಿದು ಪ್ರಕರಣ ಸುಮ್ಮನೆ ನಡೆದಿಲ್ಲ. ಇದು ದೊಡ್ಡ ಕೈವಾಡಗಳು ಸೇರ್ಕೊಂಡಿದೆ. ಕೆಳಂತ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳನ್ನು ಬುಕ್ ಮಾಡ್ಕೊಂಡಿದ್ದಾರೆ. ದೊಡ್ಡವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ನನ್ನ ಮನವಿ ಕೊಟ್ಟು ಇಷ್ಟು ನಾನೇ ಹೋಗಿ ಟೈಪ್ ಮಾಡಿಸ್ಕೊಂಡು ನಾನೇ ತಗೊಂಬಂದು ಕೊಟ್ಟು ಇಲ್ಲೂ ತಾಲೂಕು ಆಫೀಸ್ನಲ್ಲಿ DC ಕಚೇರಿ ಕಳಿಕೆ 15 ದಿವಸ ಮಾಡ್ತಾರೆ ಅಂದರೆ ಏನು ಕಾನೂನು ನನಗೆ ಗೊತ್ತಿಲ್ಲ. ಒಂದು ಅನುಮತಿ ಪತ್ರನ ಎಷ್ಟು ದಿವಸದಲ್ಲಿ ಅವ್ರು ಕಳಿಸ್ಬೇಕು ಏನೋ ಗೊತ್ತಿಲ್ಲ. ಇಷ್ಟು ದೌರ್ಜನ್ಯ ಮಾಡಿದ್ದಾರೆ ನನಗೆ ಅಧಿಕಾರಿಗಳು. ಒತ್ತಡಕ್ಕೆ ಮಣಿದಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಒತ್ತಡ, ರಾಜಕಾರಣಿಗಳ ಒತ್ತಡ. ಈಗ ಬಂದ ಮಾಹಿತಿ ಪ್ರಕಾರ ಒಬ್ಬ ರಿಟೈರ್ಡ್ SP ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನನಗೆ ಒಂದು ವರ್ತಮಾನ ಬಂದಿದೆ. ನಿಜನೋ ಸುಳ್ಳು ಗೊತ್ತಿಲ್ಲ. ನೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡೋಕ್ಕೆ ಎಷ್ಟು ಕಾಣದ ಕೈಗಳು ಕೆಲಸ ಮಾಡಿದೆ. ಪ್ರತಿ ಈ 8ನೇ ತಾರೀಕಿಂದ ಇಲಾಖೆಗಳಿಗೆ ಅಲಿತಾ ಇದ್ದೀನಿ. ನನಗೆ ಗೊತ್ತು. ನಾನು ದಿನ ಬಂದು ಫೇಸ್ಬುಕ್ ಲೈವ್ ನನಗೆ ಬರಲ್ಲ. ನನಗೆ ಫೇಸ್ಬುಕ್ಕು ಬಂದು ಲೈವ್ ಕೊಡೋದು ನನಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ಆಗೂ ಬರಲ್ಲ.
ಯಾವುದೋ ಒಂದೆರಡು ಯೂಟ್ಯೂಬ್ ಚಾನಲ್ ಮೀಡಿಯಾಗಳು ಕರೆಸ್ತೀನಿ, ಹೇಳಿಕೆ ಕೊಡ್ತೀನಿ. ನಾನು ಫೇಸ್ಬುಕ್ ಲೈವ್ ಹೋಗೋದೇ ಇಲ್ಲ, ನನಗೆ ಇಷ್ಟ ಆಗೋದಿಲ್ಲ, ನನಗೆ ಮಾತಾಡೋಕ್ಕಾಗೋದಿಲ್ಲ ಫೇಸ್ಬುಕ್ ಲೈವ್ನಲ್ಲಿ. ಈಗ ಯಾವುದಾದ್ರು ಸ್ವಲ್ಪ ಎದುರುಗಡೆ ಮಾಧ್ಯಮದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಮಾತಾಡ್ತೀನಿ. ಎಷ್ಟು ನನ್ನ ನೋವಿದೆ, ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಏನೋ 1-7 ನಾಡ ಕಚೇರಿ ಕೆಂಗೇರಿಯಿಂದ ಬರುತ್ತೆ, ತಾಲೂಕನ್ನ ತಂದುಕೊಡ್ತೀನಿ. 1-7ರಿಂದ ಇವರು 18-7ಗೆ ಕಳ್ಸೋಕ್ಕೆ 17 ದಿವಸ ತಗೋತಾರೆ ತಾಲೂಕು ಆಫೀಸಿಂದ ಡಿ ಸಿ ಕಚೇರಿ. 17 ಅಲ್ಲಿ ಡಿ ಸಿ ಕಚೇರಿಗೆ ಹೋದ್ಮೇಲೆ ಅಲ್ಲಿ ಓಯೆ ಅವ್ರಿಗೆ ಮಾಡಿ, ಅಲ್ಲಿ ಕೇಸ್ ವರ್ಕರು ಅವ್ರದ್ದು ಮಾತಾಡಿ, ಅವರು ಎಲ್ಲ ಟೈಪ್ ಮಾಡಿ, ಅದು ಮಾಡಿ, ಇದು ಮಾಡಿ, ಅವರು ಅಲ್ಲಿ ಇದ್ದ ಮ್ಯಾನೇಜರಿಂದ ಓಎಯಿಂದ ADCಗೆ ಹೋಗೋದಕ್ಕೆ 10 ದಿವಸ ತಗೊಳತ್ತೆ. ನಾನು ಪರ್ಮಿಷನ್ ವಿತ್ತಿನ್ ಬೇಗ ತಗೋಬೇಕು ಅಂತ ಎಷ್ಟು ನಾನು ಯಾಕೆ ಮಾಡ್ತಾ ಇದ್ದೆ ಅಂದರೆ, ಹೈಕೋರ್ಟ್ಗೆ ನಾನು ಸಲ್ಲಿಸೋಕ್ಕೆ ಕಾರ್ಯಕ್ರಮಕ್ಕೆ. ಯಾಕೆ ಅಂದರೆ ಇವನು ಡಿಸೆಂಬರ್ 15ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನನಗೆ ಸುಮಾರು 3 ಕೇಸ್ ಹಾಕಿರ್ತಾನೆ. ಆ ಕೇಸ್ನಲ್ಲಿ 6544 CC12ರಲ್ಲಿ ನಾವು ಜಿಲ್ಲಾಧಿಕಾರಿಗಳ ಅನುಮತಿ ಪತ್ರ, BBMP ಪತ್ರ ನಾನು 1 ತಿಂಗಳಿಂದನೇ ಹಾಕಿರ್ತೀನಿ. 11ನೇ ತಿಂಗಳಲ್ಲಿ ಹಾಕಿರ್ತೀನಿ ನಾನು ಆ CC12ರಲ್ಲಿ ಅದೆಲ್ಲ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಯಾವಾಗ? ಡಿಸೆಂಬರ್ 12ರಲ್ಲಿ. ಅಲ್ಲಿ ಹಲವು ಘಟನೆಗಳು, ಕಾಲ್ ರೆಕಾರ್ಡಿಂಗು, ಆ ಇಂಜೆಕ್ಷನ್ ಆರ್ಡ್ರನ್ನ ನನ್ನ ಕರೆಸ್ಕೊಂಡು ಸ್ಟುಡಿಯೋ ಒಳಗಡೆ ಅಲ್ಲೊಬ್ಬ ಕಿರಣ್ ಅಂತ ನನ್ನ ಕರೆಸ್ಕೊಂಡು ಒಳಗಡೆ ಲಾಕ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಷಡ್ಯಂತ್ರ ಮಾಡ್ಕೊಂಡಿರ್ತಾರೆ ಇವರು. ಇಂಜೆಕ್ಷನ್ ಆರ್ಡ್ರು ಪರ್ಮನೆಂಟಾಗಿ ಇರ್ತೈತೆ, ಪರ್ಮನೆಂಟಾಗಿ ಮಾಡ್ಬೇಡ ಕಾಲ್ ಮಾಡ್ತೇವೆ ಅಂತ ಷಡ್ಯಂತ್ರ ಮಾಡಿರ್ತಾರೆ 2024ರಲ್ಲೇ. ಅರ್ಥ ಆಯ್ತು ಅಭಿಮಾನಿಗಳೇ? ಇಷ್ಟೆಲ್ಲ ಆದಮೇಲೆ ಮಾನ್ಯ ಸಿಟಿ ಸಿವಿಲ್ ಕೋರ್ಟು ನಮ್ಮ ಮನವಿಗೆ 10 ಕುಂಟೆ ಜಾಗ ಅದೆಲ್ಲ ಮನವೊಲಿಸಿ, ನೀವು ಕೊಟ್ಟಿರೋ ಕಂಪ್ಲೇಂಟು 10 ಎಕರೆ, ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. 5-6 ತಿಂಗಳಾದ್ರೂ ಅಭಿಮಾನಿಸಿದ ಮಾಲೀಕರು ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ. ನಮ್ಮ ದಾಖಲೆಗೆ ಅವ್ರಿಗೆ ಉತ್ತರನೇ ಕೊಟ್ಟಿಲ್ಲ, ಸುಮ್ಮನೆ ಆಗ್ಬಿಟ್ರು. ನಾವು ಮುಂದಿನ ದಿನ ತಿಳಿಸ್ತೀವಿ ಅಂತ. ಅಂತಿಮವಾಗಿ ಕೋರ್ಟು, ನೀವು 10 ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ನೀವು ಪೂಜೆ ಮಾಡ್ಕೊಂಡು ಹೋಗೋದು, ನಿಮ್ಮ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದೀವಿ ಅಂತ 19/12/2024 ಆದೇಶ ಮಾಡುತ್ತೆ. ಇದೇ CC12 ಎಲ್ಲಿ ಇದರಲ್ಲಿ ಎಲ್ಲ ದಾಖಲೆ ಕೊಟ್ಟಿರ್ತೀವಿ. ಕೋರ್ಟ್ ನಮ್ಗೆ ಯಾವಾಗ ಅನುಮತಿ ಕೊಡ್ತು, ಅಭಿಮಾನ್ ಸ್ಟುಡಿಯೋ ಮಾಲೀಕ ತಂಡ ಹೊಡೆದ್ಬಿಟ್ಟ. ಆಯಿತಾ? ಅದಾದಮೇಲೆ ಏನು ಮಾಡ್ತಾರೆ, ನಾವು 15% ಎಲ್ಲನೂ ಹಮ್ಮಿಕೊಂಡಿರ್ತೀವಿ. ಎಲ್ಲನೂ ಹಮ್ಮಿಕೊಂಡು ಅದು ಕಾರ್ಯಕ್ರಮದ್ದು, ಊಟದ ವ್ಯವಸ್ಥೆ, ಇರ್ಕೊಂಡು ಎಲ್ಲನೂ ಮಾಡ್ಕೊಂಡಿರ್ತೀವಿ. ಎಲ್ಲ ದಾಖಲೆಗಳು. ಶನಿವಾರ 29ಕ್ಕೆ ನಾನು ಅಲ್ಲಿ ಪೆಂಡಲ್ ಹಾಕಿಸ್ತೀನಿ. ಹಾಕಿಸಿದಾಗ ಅಲ್ಲಿ ಮಧ್ಯಾಹ್ನ ಸ್ಟುಡಿಯೋ ಮುಂದೆ ಅವ್ರು ಕೊಡೋದಿಲ್ಲ. ಹುಡುಗರು ಬಂದು ಗಲಾಟೆ ಮಾಡ್ತಾರೆ. ಸ್ಟುಡಿಯೋ ಮಾಲೀಕರು 2-3 ಜನ ಹುಡುಗರು, ಕಿರಣ್, ನವೀನ್, ಯಾರು ಅದರ್ಸ್. ಓಕೆ, ನಾನು ಆಮೇಲೆ ನಮ್ಮ ವಕೀಲರಿಗೆ ಫೋನ್ ಮಾಡ್ತೀನಿ, ಗೌಡ್ರೆ ಗಲಾಟೆ ಮಾಡ್ಕೊಂಬೇಡಿ, ಅವ್ರ ಜಾಗದಲ್ಲಿ ಬೇಡ, ಈ ಕಡೆ ಫಾರೆಸ್ಟ್ ಜಾಗದಲ್ಲಿ ಹಾಕೊಳ್ಳಿ, ಒಂದು ಅತಿದಾನಕ್ಕೂ ಅನುದಾನಕ್ಕೂ ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಅಂತ ಹೇಳ್ತಾರೆ. ನಾನು ಏನು ಮಾಡ್ತೀನಿ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗೆ ಹಾಕೊಳ್ಳೋಕೆ ಬಿಡ್ತಾಯಿಲ್ಲ ಗೌಡ್ರೆ, ಬೆಳಗ್ಗೆ ಹಾಕೊಳ್ಳೋರಂತೆ, ಇವಾಗ ಫಾರೆಸ್ಟ್ ಕಡೆ ಹಾಕ್ಕೊಳ್ಳಿ, ಫಾರೆಸ್ಟ್ ಜಾಗದಲ್ಲಿ ಅಂತ ಅವ್ರು ಹೇಳ್ತಾರೆ. ನಾನು ಎಲ್ರಿಗೂ ಗೌರವ ಕೊಡ್ತೀನಿ. ಕೊಟ್ಬಿಟ್ಟು ಏನು ಮಾಡ್ತೀನಿ, 15ಕ್ಕೆ 80 ಅಡಿ ಪೆಂಡಲ್ ಹಾಕಿಸ್ಬಿಟ್ಟು ಮಧ್ಯಾಹ್ನ ಹೊರಡ್ತೀನಿ. ಅವಾಗ ಸ್ಟುಡಿಯೋದರೆಲ್ಲ ಬರ್ತಾರೆ, ಹಾಕ್ಬಿಡಕ್ಕೆ ನೋಡಪ್ಪ, ನಿಮ್ಮ ಜಾಗದಲ್ಲಿ ಆಗ್ತಿಲ್ಲ, BBMP ಪರ್ಮಿಷನ್ ನಾನು ಹಾಕೋತೀನಿ. ನಿಮ್ಮ ಜಾಗದಲ್ಲಿ ಹಾಕಿಲ್ಲ, ನಿಮ್ಮ ಸ್ಟುಡಿಯೋ ಮುಂದೆ ಹಾಕಿಲ್ಲ, ಅದು ಗೌರ್ಮೆಂಟ್ ಜಾಗನೇ. ಆದರೂ ನಾನು ಸುಮ್ಮನೆ ಗಲಾಟೆ ಮಾಡ್ಕೊಬಾರ್ದು, ಜಿಲ್ಲಾಧಿಕಾರಿಗಳ ಆದೇಶ ಇದೆ, ಶಾಂತಿಗಿಂತ ಇರೋಣ ಅಂದ್ಬಿಟ್ಟು ನಾನು
ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೋಗ್ಬಿಟ್ಟೆ. ಸಾಯಂಕಾಲ 8 ಗಂಟೆ ಆದಮೇಲೆ ಇವರ ಏನಾದರೂ ಮಾಡಿ ರಾಜಗೌಡನ್ನ ಸಿಗಿಸ್ಬೇಕು ಅಂದ್ಬಿಟ್ಟು, ಈಗ ನನಗೆ ಏನು ಇವಾಗ ಯಾವುದೋ ಒಂದು ಪೊಲೀಸ್ ಇಲಾಖೆ ಸಪೋರ್ಟ್ ಇದೆ ಅಂತ ಹೇಳ್ತಾರಲ್ಲ, ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ನನ್ನನ್ನು ಆ ಪೆಂಡಾಲ್ ವಿಷಯದಲ್ಲಿ ತೆರವುಗೊಳಿಸ್ದಂಗೆ, ನಾನು ಅಲ್ಲಿ ಹೋಗಿ ಗಲಾಟೆ ಮಾಡ್ದಂಗೆ, ನೀನು ಯಾರು ಕೇಳೋಕ್ಕೆ BBMP ಜಾಗ ಅಂದಂಗೆ, ಅಲ್ಲಿ ಘರ್ಷಣೆ ಮಾಡೋಕ್ಕೆ, ನನ್ನನ್ನು ಅಲ್ಲಿ ಇದು ಮಾಡೋಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿರ್ತಾರೆ. ಅವ್ನು ಹುಡುಗನ ನಿಂದಿಸಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತ ಹೇಳಿ ಅವ್ನು ಗಾಡಿ ಕಿತ್ಕೊಂಡು ದಬ್ಬಾಳಿಕೆ ಮಾಡಿ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಬ್ಯುಸಿ ಇರ್ತೀನಿ, ಇಲ್ಲಿ ಸಾಮಾನು ತೊಗೊಬೇಕು. ಆಮೇಲೆ ವಕೀಲರು ಫೋನ್ ಮಾಡ್ತೀನಿ, ಸರ್ ಈ ಥರ ಮಾಡ್ತಾ ಇದ್ದಾರೆ, ಏನು ಮಾಡೋದು ಗೌಡ್ರೆ, ಅವ್ರದ್ದು ಉದ್ದೇಶ ಬೇರೆ ಇದೆ, ನೀವು ಅಲ್ಲಿ ಹೋಗಬೇಡಿ, ಇಲ್ಲಿ ಏನೋ ಸಂಡೆ ಅಂತ ನಡೀತಾ ಇದೆ, ನೀವು ಹೋಗಬೇಡಿ ಅಂತಾರೆ. ನಾನು ಹೋಗೋದಿಲ್ಲ, 10 ಗಂಟೆಗೆಲ್ಲ ತೆರವುಗೊಳಿಸಿ ಕಳಿಸ್ಬಿಟ್ಟಿರ್ತಾರೆ. ಬೆಳಗ್ಗೆ ಹೊತ್ತಿಗೆ ಅಲ್ಲಿ ಏನೂ ಇರಲ್ಲ. ಬೆಳಗ್ಗೆ 8 ಗಂಟೆಗೆ ನಾವು ಅಲ್ಲಿ 6 ಗಂಟೆಯಿಂದ 6 ಗಂಟೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಿರ್ತಾರೆ. ಪೊಲೀಸ್ ಇಲಾಖೆ ತಡೆಯುತ್ತೆ. ಪೊಲೀಸ್ ಇಲಾಖೆ ನಮಗೆ ಕೆಲವು ಆದೇಶ ಮಾಡಿರ್ತದೆ, ನೀವು ಅಲ್ಲಿ ಏನು ಬ್ಯಾರಿಕೇಡ್ ಹಾಕ್ಸ್ಬೇಕು ಅಂತ. ಬ್ಯಾರಿಕೇಡ್ ಹಾಕಿರ್ತೀವಿ. ಮತ್ತು ಪೊಲೀಸ್ ಇಲಾಖೆ ಹೇಳುತ್ತೆ ಒಂದು 150 ಜನಕ್ಕೆ ಟಿಫನ್ ಬೇಕು ಬೆಳಗ್ಗೆ ಅಂತ, ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಆ ಟಿಫನ್ ವ್ಯವಸ್ಥೆ ಮಾಡೋವಾಗ ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ಕೂಡಲ್ಲ, ಆಮೇಲೆ ಏನೋ ಬಿಡ್ತಾರೆ. ಹೂವು ತೊಗೊಂಬರ್ತೀವಿ, ಅರ್ಧಂಬರ್ಧ ಹೂವು ಹಾಕ್ಬಿಟ್ಟು ಆಚೆ ಕಳಿಸ್ತಾರೆ. ಪೂಜೆ ಮಾಡೋಕ್ಕೂ ಇದು ಹೂವು ಹಾಕೋಕ್ಕೂ ಬಿಡಲ್ಲ. ಅರ್ಧ ಗಂಟೆಗೆ ಅರ್ಧ ಹೂವು ಆಚೆ ಬರುತ್ತೆ. ಸರಿ, ಆಮೇಲೆ 10 ಗಂಟೆಗೆ 11 ಗಂಟೆಗೆ ಅಭಿಮಾನಿಗಳನ್ನ 10 ಗಂಟೆಗೆ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ರಮೇಶ್ ಭಟ್ಟು, ನಮ್ಮ ಶ್ರೀಧರ್ ಮೂರ್ತಿ, BY ರಮೇಶು, ನಮ್ಮ ರಂಗದ ಪದಾಧಿಕಾರಿಗಳು, ಮಧುಸೂದನ್ ಗೌಡ, ಚಂದ್ರಹಾಸು, ಇವರೆಲ್ಲ ನಾನು ಸ್ನೇಹ ಮೇಡಮ್ ಎಲ್ಲ ಹೊರಗಡೆ ಎಂಟ್ರಿ ಆಗ್ತೀವಿ. ಇಮ್ಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಬಂದು ನನ್ನನ್ನು ಗೇಟಿಂದ ಒಂದು 10 ಹೆಜ್ಜೆ ಹಾಕಿರ್ತೀನಿ, ನಾನು ಕರ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ಇಂಜೆಕ್ಷನ್ ಆರ್ಡರ್ ಇದೆ ಅಂತ. ಸರಿ, ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಆಗಿದೆ, ತೋರಿಸಿದ್ರು ಹೋಗ್ತಾ ಇಲ್ಲ, ಬೇರೆ ಇಂಜೆಕ್ಷನ್ ಆರ್ಡರ್ ಇದೆ, ಹೈಕೋರ್ಟ್ ಆಡಿದೆ. ಸರಿ, ಆಚೆ ಬರ್ತೀನಿ, ನಮ್ಮ ವಕೀಲರು ಮಾತಾಡಿಸ್ತೀನಿ. ನಾವು KVT ಹಾಕ್ಕೊಂಡಿರ್ತೀವಿ, ನಮ್ಮೇಲೆ ಯಾವುದೋ ಇದನ್ನು ಯಾವುದು ಬಂದಿರಲ್ಲ. ಸುಮ್ಮನೆ ಇವರು ಬೇರೆ ಯಾವುದೋ ತೋರಿಸ್ಕೊಂಡು ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ನಮ್ಮ ವಕೀಲರು ಬರ್ತೀನಿ ಅಂತ ಹೇಳ್ತಾರೆ, ಅರುಣ್ ಸರ್ ಬರ್ತೀನಿ, ನನ್ನ ಜಾಗಕ್ಕೆ ಪರಿಶೀಲನೆ ಮಾಡಿ ಒಳಗಡೆ ಬಿಡಿಸ್ತೀನಿ ಅಂತಾರೆ. ಸರ್ ಬೇಡ ಬಿಡಿ, ಇದು ಉದ್ದೇಶ ಬೇರೆ ಇದೆ, ನೀವು ಬರೋಕ್ಕೆ ಹೋಗಬೇಡಿ, ನೀವು ನಿಮ್ಮ ಕೆಲಸ ನೀವು ಮಾಡಿ, ನಾನು ಹೋಗ್ದಿರೋ ಪರವಾಗಿಲ್ಲ, ರಮೇಶ್ ಭಟ್ಟು ಶ್ರೀಧರಣ್ಣ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಭಿಮಾನಿಗಳನ್ನ ಅವ್ರು 3 ಜನ ಪೂಜೆ ಮಾಡಿದ್ದಷ್ಟೇ, ಆಮೇಲೆ ಗೇಟ್ ಬೀಗ ಹಾಕ್ಬಿಡ್ತಾರೆ. ಅಭಿಮಾನಿಗಳು ಹೋಗ್ಬಿಟ್ಟು ದೂರದಿಂದ ಹೂವು ಹಾಕ್ಬಿಟ್ಟು ಹೋಗ್ತಾರೆ. ಇಷ್ಟು ಘಟನೆಗಳೆಲ್ಲ ಆಗಿರ್ತೈತೆ. ಬೆಳಗ್ಗೆ ಜಾವ ನಮ್ಮ ಮಧುಸೂದನ್ಗಳ ಮೇಲೆ ಹಲ್ಲೆ ಆಗುತ್ತೆ, ಅಭಿಮಾನ ಮೇಲೆ ಹಲ್ಲೆ ಆಗುತ್ತೆ, ಆಮೇಲೆ ಹೂವಿನ ಕ್ಯಾನ್ ತಂದಿರೋ ಹುಡುಗನ ಮೇಲೆ ಹಲ್ಲೆ ಆಗುತ್ತೆ. ಇದೆಲ್ಲ ಘಟನೆಗಳಾಗುತ್ತೆ. ಇದ್ರ ಬಗ್ಗೆ FIR ಆಗಿದೆ. ಆ FIR ಹಾಕೋಕ್ಕೆ ಪೊಲೀಸ್ ಇಲಾಖೆ ಒಪ್ಪೇ ಇಲ್ಲ. ಎಷ್ಟು ನನ್ನನ್ನು ಕಾಂಪ್ರಮೈಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟರು. ಸತತವಾಗಿ 15 ದಿವಸ ಆದಮೇಲೆ ಅವ್ರು FIR ಮಾಡೋದೇ ಇಲ್ಲ. ಕೋರ್ಟ್ ಮುಖಾಂತರ ನೀವು ಹಾಕೊಳ್ಳಿ ಅಂತಾರೆ. ಅವ್ರು FIR ಮಾಡೋದೇ ಇಲ್ಲ. MLC ಕೊಟ್ಟಿದ್ದೀವಿ, ಎಲ್ಲ ವಿಡಿಯೋ ಕೊಟ್ಟಿದ್ದೀವಿ, ಎಲ್ಲ ಪ್ರೂಫ್ ಇದ್ರು FIR ಮಾಡೋದೇ ಇಲ್ಲ. ಬರೀ ಕಾಂಪ್ರಮೈಸ್ ಇಲ್ಲ ಸರ್, ನನಗೆ FIR ಆಗಬೇಕು, ನೀವು ಕೋರ್ಟ್ ಮುಂದೆ ಹಾಕಿ ಸರ್, ನೀವು ಅಂತಿರೋವಾಗಿ ನಾವು ಕೋರ್ಟ್ ಮುಖಾಂತರನೇ FIR ಹಾಕಿಸ್ತೀವಿ. ಅದಾದ್ಮೇಲೆ ಅದಕ್ಕೂ ಸ್ಟೇ ತಗೊಂಡಿರ್ತಾರೆ. ಇದರಲ್ಲಿ ಭಾರಿ ಷಡ್ಯಂತ್ರಗಳು ನನ್ನ ಮೇಲೆ ತುಂಬ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು. ಅಭಿಮಾನಿಗಳು ಇದು 2023 ಡಿಸೆಂಬರ್ 14ನೇ ಪುನಸ್ಮರಣೆ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಆಯ್ತಿದ್ದು. ಅವಾಗ ತೋರಿಸಿರಲಿಲ್ಲ. 74ನೇ 2024 ಸೆಪ್ಟೆಂಬರಲ್ಲೇ ಅವರು ಹಿಂದೆಗಡೆ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ಎಲ್ಲ ಬರುವಂಗೆಲ್ಲ ಮಾಡಿಕೊಂಡು ಅಲ್ಲಿಂದನೇ ಇವರು ನನ್ನ ಮೇಲೆ ತಕ್ಷಕ್ಕೆ ಕುಗ್ಸಕ್ಕೆ ಕೇಸ್ಗಳಾಕಕ್ಕೆ ಮಾಡ್ಕೊಂಬಂದು ನನ್ನ ಅಲ್ಕೊಂಡಿರ್ಬೇಕು, ಇದ್ರ ಬಗ್ಗೆ ಗಮನ ಕೊಡಬಾರ್ದು, ಕುಗ್ಗಿಸ್ಬೇಕು ಅಂತ ಮಾಡ್ಕೊಬಂದರು. ನಾನು ಕುಗ್ಲಿಲ್ಲ. ನಾನು ಏನಿದೆ ಕೆಲಸ ಮಾಡ್ಕೊಂಬರ್ತಾಯಿದ್ದೆ. ಇವತ್ತು ಈ ನಡುವೆ ನನಗೆ ಯಾವುದೇ ಸಂಘಟನೆಗಳ ಬೆಂಬಲ ಇಲ್ಲ, ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲ, ಯಾವುದೇ ಕಲಾವಿದರ ಬೆಂಬಲ ಇಲ್ಲ. ಕೇವಲ ಒಂದು 10 ಜನ ಇವತ್ತು ನನ್ನ ಕಾನೂನು ಹೋರಾಟಕ್ಕಿರ್ಬೋದು, ಕಾರ್ಯಕ್ರಮಕ್ಕಿರ್ಬೋದು, ಈ ಸಂದರ್ಭ ನಾನು ಹೇಳ್ಕೊಳ್ಳೇಬೇಕು. ನಮ್ದು ಯಾವುದೋ ಟ್ರಸ್ಟ್ ಮಾಡಿದ್ದೀವಿ, ಕೇವಲ ಬರೀ 2.5 ಲಕ್ಷ ರೂಪಾಯಿ ಟ್ಯಾಂಕ್ಷನ್ ಆಗಿದೆ 5 ವರ್ಷಗಳಿಂದ. 2.5 ಲಕ್ಷ. ಅದಕ್ಕೆ ಖರ್ಚಾಗಿರೋದು ಸುಮಾರು 10 ಲಕ್ಷ. ಕೆಲವು ನಾವು ಹಾಕೊಂಡಿರೋ ದುಡ್ಡು ಲೆಕ್ಕವೇ ಇಲ್ಲ, ಅದಕ್ಕೆ ಯಾವುದೋ ಲೆಕ್ಕ ಇಲ್ಲ. ನಾವು ಆ ಥರ ಒಂದು ಆತ್ಮಸ್ಥೈರ್ಯದಿಂದ ನಾವು ಕೆಲಸ ಮಾಡ್ಕೊಂಡ್ಬರ್ತಿದ್ದೀವಿ. ಇವತ್ತೇನಾಗಿದೆ ಅಂದರೆ
ಇಷ್ಟೆಲ್ಲ ನಾವು ಮಾಡ್ಕೊಬಂದ್ರೂ ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರು. ಅದನ್ನು ಜನವರಿನಲ್ಲಿ ಆರ್ಡರ್ ತಗೊಂಡು ಯಾವುದೇ ಮನೆಯವರಿಗೆ ಯಾರಿಗೂ ತಿಳಿಸ್ದಂಗೆ ಗೌಪ್ಯವಾಗಿ ಎಲ್ಲ ರೀತಿಯನ್ನು ಮಾಡಿಕೊಂಡು ಧ್ವಂಸ ಮಾಡಿದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಇದರ ಬಗ್ಗೆ ಸರ್ಕಾರಕ್ಕೆ ನಮಗೆ ಇನ್ನೂ ನಾವೇನು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, 3 ರಿಕ್ವೆಸ್ಟು. ಒಂದು 10 ಎಕರೆ ಮಾಡ್ಕೊಂಡು ಅಭಿವೃದ್ಧಿಪಡಿಸಿದ್ರೆ ಸೂಕ್ತ ಕ್ರಮ ತಗೊಳ್ಳಿ. ಅದಕ್ಕೆ ಒಂದು ಇನ್ನೂ ರಿಪ್ಲೈ ಬಂದಿಲ್ಲ. ಆಯಿತಾ? ಏನು ನಾನು 9/6/2025 ಅನುಮತಿ ಪತ್ರಿಕೆ ಇನ್ನೂ ರಿಪ್ಲೈ ಬಂದಿಲ್ಲ. ತಹಸೀಲ್ದಾರ್ ಕಳಿಸಿದ್ದಾರೆ, ರೆಫರ್ ಮಾಡಿದ್ದಾರೆ, ಕಾರ್ಯಮತ ಅನುಮತಿ ಕೊಡಿ ಅಂತ ಕಳಿಸ್ಬಿಟ್ಟಿದ್ದಾರೆ. DC ಕಚೇರಿಯಲ್ಲಿ ಪೆಂಡಿಂಗ್ ಇತ್ತು. ಅಷ್ಟೊತ್ತಿಗೆ ಧ್ವಂಸ ಆಯಿತು, ಅದು ರಿಪ್ಲೈ ಬಂದಿಲ್ಲ. ಈ ಧ್ವಂಸ ಆದಮೇಲೆ DC ಅವರಿಗೆ ಕುಲಂಕುಷವಾಗಿ ಏನು ನಡೀತು, ಧ್ವಂಸ ಆಗಿದ್ರ ಬಗ್ಗೆ, ಕೋರ್ಟ್ ಆದೇಶದ ಬಗ್ಗೆ, ಕೋರ್ಟ್ ಪಾರ್ಟಿ ಮಾಡಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವ ಬಗ್ಗೆ, ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅಭಿಮಾನ ಸ್ಟುಡಿಯೋ ಮಾಲೀಕರ ಸೂಕ್ತ ಕ್ರಮ ತಗೊಳ್ಬೇಕು ಅಂದ್ಬಿಟ್ಟು ನಾನು ಇನ್ನೂ ಒಂದು ಸರಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ರಿಪ್ಲೈ ಬಂದಿಲ್ಲ. ಇದ್ರ ಬಗ್ಗೆ ನಾನು ಚರ್ಚೆಯಲ್ಲಿದ್ದೇನೆ. ಅವರು ಇವತ್ತು 23 ಡೇಟು, ನಾಳೆ 26ನೇ ತಾರೀಕು ಬರೆಯಳಿದ್ದಾರೆ. ನನ್ನನ್ನು ಸೋಮವಾರ ಬರೆಯಳಿದ್ದಾರೆ. ನೀವು ಬನ್ನಿ, ಅವತ್ತು ನಿಮಗೇನು ನಾನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತೀನಿ ಅಂತಾರೋ ಇಲ್ಲ ಸೂಕ್ತ ಕ್ರಮ ತಗೊಳ್ತೀವಿ ಅಂತಾರೋ, 10 ಎಕರೆ ಬಗ್ಗೆ ಯಾವ ವಿಷಯಕ್ಕೆ ಬರೆಯಳಿದಾರೋ ಗೊತ್ತಿಲ್ಲ ನನಗೆ. ನಾನು 26ನೇ ತಾರೀಕು 8ನೇ ತಿಂಗಳು 2020 ನಾನು ಬರೆಯಳಿದ್ದಾರೆ. ಅವತ್ತು ನಾನು ಹೋಗ್ತಾ ಇದ್ದೀನಿ. ಅವತ್ತು ನಾನು ಏನು DC ಅವರ ತೀರ್ಮಾನ, ಸರ್ಕಾರ ತೀರ್ಮಾನ ನಾನು ಅವತ್ತು ನಾನು ತಿಳಿಸ್ತೀನಿ. ಇಷ್ಟು ಇಲ್ಲಿವರೆಗೂ ಬಂದಿರೋದ ಒಂದು ಇಷ್ಟು ಘಟನೆಗಳಿದೆ. ಇನ್ನೂ ಕೆಲವು ಹೇಳೋದಿತ್ತು, ನಾನು ಹೇಳೋಕ್ಕಾಗಿಲ್ಲ. ಆದರೆ ನನ್ನ ಸಪೋರ್ಟ್ ಮಾಡಿದ ನನಗೆ ಕಾನೂನು ಹೋರಾಟಕ್ಕಿರ್ಬೋದು, ಇದು ಮಾಡ್ಬೋದು. ಅದು ನಾನು ಮುಂದಿನ ಒಂದು ಎಪಿಸೋಡಲ್ಲಿ ನಾನೇನು ಹೈಕೋರ್ಟ್ಗೆ ನಾನು ಪರಿಶೀಲನಾ ಅರ್ಜಿ ಹಾಕಿದ್ದೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ.